ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. NSEಯ ಡಿಸಾಸ್ಟರ್ ರಿಕವರಿ ಸೈಟನ್ನು ಟೆಸ್ಟ್ ಮಾಡೋದಕ್ಕೆ ಶನಿವಾರ ಮೇ 18ಕ್ಕೆ ಮಾರ್ಕೆಟ್ನಲ್ಲಿ 2 ಸೆಷನ್ಗಳಲ್ಲಿ ಟ್ರೇಡಿಂಗ್ ನಡೆದಿದೆ. ಈ ಮುಂಚೆ ಕೂಡ NSE ಈ ರೀತಿಯ ಒಂದು ಟ್ರೇಡಿಂಗ್ ಸೆಷನ್ಸ್ಗಳನ್ನು ಮಾಡಿದ್ರು. ಡಿಸಾಸ್ಟರ್ ರಿಕವರಿ ಸೈಟನ್ನು ಈಗ 2 ಬಾರಿ NSE ಟೆಸ್ಟ್ ಮಾಡಿದ್ದಾರೆ. ಹಾಗೆ ಸಕ್ಸಸ್ಫುಲ್ ಆಗಿ ಟ್ರೇಡಿಂಗ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಈ ಒಂದು ಡಿಸಾಸ್ಟರ್ ರಿಕವರಿ ಸೈಟನ್ನು NSE ಬಿಲ್ಡ್ ಮಾಡಿರುವಂಥ ಉದ್ದೇಶ, ಅಕಸ್ಮಾತ್ ನಾರ್ಮಲ್ ಸೈಟ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆದರೆ ಕಂಪ್ಲೀಟ್ ಟ್ರೇಡಿಂಗ್ ಅನ್ನ NSE ಡಿಸಾಸ್ಟರ್ ರಿಕವರಿ ಸೈಟ್ಗೆ ಮೂವ್ ಮಾಡ್ತಾರೆ. ಸೊ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗದೇನೆ ಟ್ರೇಡಿಂಗ್ ಕಂಟಿನ್ಯೂ ಆಗುತ್ತೆ. ಅದೇ ಒಂದು ರೀಸನ್ ಇಂದ ಡಿಸಾಸ್ಟರ್ ರಿಕವರಿ ಸೈಟ್ ಬಿಲ್ಡ್ ಆಗಿದೆ. ಸೊ ಆಲ್ರೆಡಿ 2 ಶನಿವಾರ NSEಯ ಡಿಸಾಸ್ಟರ್ ರಿಕವರಿ ಸೈಟ್ನ ಟೆಸ್ಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಹಾಗೆ ಒಂದು ಶಾರ್ಟ್ ಟ್ರೇಡಿಂಗ್ ಸೆಷನ್ ನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮಾರ್ಕೆಟ್ನ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತಿದೆ. ನಿಫ್ಟಿಯಲ್ಲಿ 36 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. 22,500ರ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 88 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನೆಸ್ಲೆ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ನೆಸ್ಲೆನಲ್ಲಿ ನೆಸ್ಲೆನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್, ನೆಸ್ಲೆ ಇಂಡಿಯಾ ರೀಸೆಂಟ್ ಆಗಿ ಒಂದು ವೋಟಿಂಗ್ ಅನ್ನು ಕಂಡಕ್ಟ್ ಮಾಡಿದ್ರು. ನೆಸ್ಲೆ ಇಂಡಿಯಾ ತಮ್ಮ ಪೇರೆಂಟ್ ಕಂಪನಿ ನೆಸ್ಲೆಗೆ ರಾಯಲ್ಟಿ ಕೊಡೋ ಬಗ್ಗೆ ವೋಟಿಂಗ್ ಆಗಿತ್ತು. ನೆಸ್ಲೆ ಇಂಡಿಯಾ ನೆಸ್ಲೆಯ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಹಾಗೆ ಅವರ ಬ್ರ್ಯಾಂಡನ್ನು ಯೂಸ್ ಮಾಡಿ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ. ಸೊ ಅದರಿಂದ ಅವರು ರೆವೆನ್ಯೂಸನ್ನು ಜನರೇಟ್ ಮಾಡ್ತಾರೆ. ಸೊ ತಮ್ಮ ಪೇರೆಂಟ್ ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಯೂಸ್ ಮಾಡ್ತಿರೋದ್ರಿಂದ ರಾಯಲ್ಟಿಯನ್ನು ಪೇರೆಂಟ್ ಕಂಪನಿಗೆ ಪೇ ಮಾಡಬೇಕಾಗುತ್ತೆ. ಈ ಒಂದು ರಾಯಲ್ಟಿ ಅಮೌಂಟ್ ಈ ಮುಂಚೆ 4.5% ಇತ್ತು. ಅದನ್ನು 5.25% ಮಾಡೋದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗಿತ್ತು. ಅದೇ ಒಂದು ರೀಸನ್ನಿಂದ ನೆಸ್ಲೆ ಇಂಡಿಯಾ ವೋಟಿಂಗ್ ಅನ್ನು ಕಂಡಕ್ಟ್ ಮಾಡಿದ್ರು. 57% ಶೇರ್ ಹೋಲ್ಡರ್ಸ್ಗಳು ಈ ಒಂದು ರೆಸಲ್ಯೂಷನ್ನ ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ಹೆಚ್ಚಿನ ಒಂದು ರಾಯಲ್ಟಿಯನ್ನು ಪೇ ಮಾಡಿದಾಗ ಇವರ ಮಾರ್ಜಿನ್ನ ಮೇಲೆ ಇಂಪ್ಯಾಕ್ಟ್ ಬರುತ್ತೆ. ಅದೇ ಒಂದು ರೀಸನ್ನಿಂದ ಶೇರ್ ಹೋಲ್ಡರ್ಸ್ಗಳು ಈ ಒಂದು ರೆಸಲ್ಯೂಷನ್ನ ಅಗೇನ್ಸ್ಟ್ ಆಗಿ ವೋಟಿಂಗ್ ಅನ್ನು ಮಾಡಿದ್ದಾರೆ. ನೆಸ್ಲೆ ಇಂಡಿಯಾದ ಬೋರ್ಡ್ ಈ ಒಂದು ರಾಯಲ್ಟಿ ಹೈಕ್ಗೆ ಆಲ್ರೆಡಿ ಅಪ್ರೂವಲ್ ಅನ್ನು ಕೊಟ್ಟಿದ್ದಾರೆ. ಬಟ್ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಕೂಡ ಬೇಕಾಗುತ್ತೆ. ಈಗ 57% ಶೇರ್ ಹೋಲ್ಡರ್ಸ್ಗಳು ಅಗೇನ್ಸ್ಟ್ ಆಗಿ ವೋಟ್ ಮಾಡಿರೋದ್ರಿಂದ ನೆಸ್ಲೆ ಇಂಡಿಯಾ ಈ ಮುಂಚೆ ರಾಯಲ್ಟಿ ಏನು ಪೇ ಮಾಡ್ತಿದ್ರು ಅದಕ್ಕೆ ಸ್ಟಿಕ್ ಆಗಬೇಕಾಗುತ್ತೆ. ಸೊ ಅದೇ ಒಂದು ನ್ಯೂಸ್ನಿಂದ ನೆಸ್ಲೆ ಇವತ್ತು ಶಾರ್ಟ್ ಟ್ರೇಡಿಂಗ್ ಸೆಷನ್ ನಲ್ಲಿ 2.5% ಜಂಪ್ ಆಗಿದೆ. ಪವರ್ ಗ್ರಿಡ್ ನಲ್ಲಿ ಕೂಡ ಇವತ್ತು 1%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟಾಟಾ ಮೋಟರ್ಸ್ ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಟಾಟಾ ಮೋಟರ್ಸ್ ಸ್ವಲ್ಪ ರಿಕವರ್ ಆಗಿದೆ. ಇಂಡಾಲ್ಕೋ ಮತ್ತೆ ONGCಯಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ JSW ಸ್ಟೀಲ್ ನೋಡೋದಕ್ಕೆ ಸಿಕ್ಕಿದೆ. 2% ಕರೆಕ್ಷನ್ JSW ಸ್ಟೀಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಅಷ್ಟೊಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಮತ್ತೆ ರೆವೆನ್ಯೂ ಫಾಲ್ ಆಗಿತ್ತು. ಆ ಒಂದು ರೀಸನ್ ಇಂದ ಇವತ್ತು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ M&M ಸ್ಟಾಕ್ ನಲ್ಲಿ ಕೂಡ ಬಹಳಷ್ಟು ರ್ಯಾಲಿ ರೀಸೆಂಟ್ ಟೈಮ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಹಾಗೆ ಮಾರುತಿ ಸುಜುಕಿ, LTI ಮೈಂಟ್ರಿ, ಅಲ್ಟ್ರಾಟೆಕ್ ಸಿಮೆಂಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಹಾಗೆ ಇವತ್ತಿನ ಒಂದು ಶಾರ್ಟ್ ಟ್ರೇಡಿಂಗ್ ಸೆಷನ್ ನಲ್ಲಿ FII ಮತ್ತೆ DII ಕಡೆಯಿಂದ ಹೆಚ್ಚಿನ ಒಂದು ಆಕ್ಟಿವಿಟಿ ನೋಡೋದಕ್ಕೆ ಸಿಗಲಿಲ್ಲ. ಇಬ್ರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ರು. DIIs ಕಡೆಯಿಂದ 152 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ಕಡೆಯಿಂದ 92 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಆಸ್ಟ್ರಾಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಆಸ್ಟ್ರಾಲ್ ಕೂಡ ತಮ್ಮ Q4 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಫಾಲ್ ಆಗಿತ್ತು. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಕೂಡ ಸ್ವಲ್ಪ ಡ್ರಾಪ್ ಆಗಿದೆ. ಆಸ್ಟ್ರಾಲ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ರೆವೆನ್ಯೂಸ್ ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಇವರ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಮಗೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 181 ಕೋಟಿ ಪ್ರಾಫಿಟ್ಸ್ ಅನ್ನ ಈ ಒಂದು ಕ್ವಾರ್ಟರ್ನಲ್ಲಿ ಆಸ್ಟ್ರಾಲ್ ಡಿಕ್ಲೇರ್ ಮಾಡಿದ್ದಾರೆ. ಇವರ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ 120 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕಳೆದ ವರ್ಷ ಮಾರ್ಚ್ 2023ರಲ್ಲಿ 195 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಪ್ರಾಫಿಟ್ ಡ್ರಾಪ್ ಆಗಿದೆ. ಸೊ 5% ಫಾಲ್ ಆಗುವಂಥ ಒಂದು ಡಿಸಪಾಯಿಂಟಿಂಗ್ ರಿಸಲ್ಟ್ ಆಸ್ಟ್ರಾಲ್ನ ಕಡೆಯಿಂದ ಬಂದಿಲ್ಲ. ಇಯರ್ ಆನ್ ಇಯರ್ ಕಂಪ್ಯಾರಿಸನ್ನಲ್ಲಿ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಹಾಗೆ ರೆವೆನ್ಯೂಸ್ ಕೂಡ ಗ್ರೋ ಆಗ್ತಿರೋದ್ರಿಂದ ಆಸ್ಟ್ರಾಲ್ನ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಕಾಣಿಸ್ತಿಲ್ಲ. ಸೊ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಆಸ್ಟ್ರಾಲನ್ನು ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಹಾಗೆ ಆಸ್ಟ್ರಾಲ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ₹2.25 ಡಿವಿಡೆಂಡ್ ಅನೌನ್ಸ್ ಆಗಿದೆ.
ಹಾಗೆ ಇದಕ್ಕೂ ಕೂಡ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಡೆಲಿವರಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಡೆಲಿವರಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು, ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಮತ್ತೆ ಲಾಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಡಿಸೆಂಬರ್ ಕ್ವಾರ್ಟರ್ನಲ್ಲಿ 12 ಕೋಟಿಯಷ್ಟು ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಈ ಕ್ವಾರ್ಟರ್ನಲ್ಲಿ 68 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2023ರಲ್ಲಿ 159 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಲಾಸ್ ಕಡಿಮೆ ಆಗಿದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ ಮಾಡಿದಾಗ ಪ್ರಾಫಿಟ್ ಇದ್ದಿದ್ದು ಲಾಸ್ಗೆ ಕನ್ವರ್ಟ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಯೂಶಲಿ ಡೆಲಿವರಿ ಅಷ್ಟೊಳ್ಳೆ ರಿಸಲ್ಟ್ಸ್ ಅನ್ನ Q4ನಲ್ಲಿ ಡಿಕ್ಲೇರ್ ಮಾಡೋದಿಲ್ಲ. ಹಾಗೆ ಆಮ್ಕೆ ಡೆಲಿವರಿ ಸ್ಟಾಕ್ ಅನ್ನ ಕವರ್ ಮಾಡಿ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಹಾಗೆ ₹500 ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಪ್ರಾಫಿಟೇಬಲ್ ಆಗುತ್ತೆ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಆಮ್ಕೆ ಹೇಳಿದ್ದಾರೆ. ಡೆಲಿವರಿ ಈಗ 430 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಆಮ್ಕೆ ಗ್ಲೋಬಲ್ನ ಕಡೆಯಿಂದ ನಮಗೆ 500ರ ಟಾರ್ಗೆಟ್ ನೋಡೋದಕ್ಕೆ ಸಿಗುತ್ತೆ. ಡೆಲಿವರಿ, ನೈಕಾ ಈ ರೀತಿಯ ಸ್ಟಾಕ್ಸ್ ಏನಿದೆ ಇದು ಲಾಂಗ್ ಟರ್ಮ್ ಬೆಟ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ನ ಉದ್ದೇಶ ಇದ್ರೆ ಮಾತ್ರ ಈ ಸ್ಟಾಕ್ಗಳನ್ನ ಪೋರ್ಟ್ಫೋಲಿಯೋಗೆ ಆಡ್ ಮಾಡ್ಕೋಬೇಕಾಗುತ್ತೆ. ಜಿ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ ಡಿಕ್ಲೇರ್ ಮಾಡ್ತಿದ್ದಂಥ ಕಂಪನಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೋನಿಯ ಜೊತೆ ಮರ್ಜರ್ ಎಂಡ್ ಆದಮೇಲೆ ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಝೀನ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿಲ್ಲ. ಇನ್ನೂ ಕೂಡ ಪ್ರಮೋಟರ್ಸ್ಗಳ ಮೇಲೆ ಕೆಲವೊಂದಿಷ್ಟು ಲೀಗಲ್ ಕೇಸ್ಗಳು ಇದಾವೆ. ಹಾಗೆ ಸೆಬಿ ಕಡೆಯಿಂದ ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. 180ವರೆಗೂ ಜಿ ಎಂಟರ್ಟೈನ್ಮೆಂಟ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಹೈಯರ್ ಲೆವೆಲ್ಸ್ಗೆ ಹೋದಾಗ ಒಂದು ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ವಾರಿ ರಿನ್ಯೂವೇಬಲ್ ಸ್ಟಾಕ್ನಲ್ಲಿ ಬಹಳಷ್ಟು ದಿನಗಳಿಂದ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೋಲಾರ್ ರೂಫ್ ಟಾಪ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಆಗಿದ್ದು ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರೋದ್ರಿಂದ ಬಹಳಷ್ಟು ಬೈಯಿಂಗ್ ರೀಸೆಂಟ್ ಟೈಮಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಆಪರೇಟರ್ಸ್ಗಳು ಕೂಡ ಈ ಒಂದು ಸ್ಟಾಕ್ನಲ್ಲಿ ಆಕ್ಟಿವ್ ಆಗಿದ್ರು. ಈಗ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ಸೊ ಈ ರೀತಿಯಲ್ಲಿ ಸಡನ್ ಆಗಿ ಜಂಪ್ ಆಗಿರುವಂಥ ಸ್ಟಾಕ್ಗಳಲ್ಲಿ ವೀಕ್ನೆಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ವಾರಿ ರಿನ್ಯೂವೇಬಲ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. ಬಟ್ ಈಗ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಈ ವೀಕ್ನೆಸ್ ಎಂಡ್ ಆಗಿ ಮತ್ತೆ ಒಂದು ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ವಾರಿ ರಿನ್ಯೂವೇಬಲ್ಸ್ನಲ್ಲಿ 1500 ಲೆವೆಲಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಶೇರ್ಸ್ಗಳನ್ನ ಆಡ್ ಮಾಡ್ಕೋಬೋದಾಗುತ್ತೆ. ಬಟ್ 1500ರ ಪ್ರೈಸ್ನಲ್ಲಿ ಕೂಡ ವಾರಿ ರಿನ್ಯೂವೇಬಲ್ಸ್ ಒಂದು ಎಕ್ಸ್ಪೆನ್ಸಿವ್ ಸ್ಟಾಕ್ ಆಗಿ ಟ್ರೇಡ್ ಆಗುತ್ತೆ. ಬಟ್ ಈ ಕಂಪನಿಯ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಈ ರೀತಿಯಲ್ಲಿ ರನ್ ಆಗುವಂಥ ಕಂಪನಿಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಆಗಿದ್ರು ಕೂಡ ಆಪರೇಟರ್ಸ್ ಆಕ್ಟಿವ್ ಆಗಿ ಇದ್ದಾಗ ಹೈಯರ್ ಲೆವೆಲ್ನಲ್ಲಿ ಅವರು ಸೆಲ್ಲಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾವ ಒಂದು ಲೆವೆಲಲ್ಲಿ ಸೆಲ್ಲಿಂಗ್ ಬರುತ್ತೆ ಅದನ್ನು ಪ್ರಿಡಿಕ್ಟ್ ಮಾಡೋದು ಕೂಡ ಬಹಳ ಕಷ್ಟ ಆಗಿರುತ್ತೆ. IRFC, RVNL ಈ ರೀತಿಯ ಸ್ಟಾಕ್ಗಳಲ್ಲಿ ಕೂಡ ಇದೇ ರೀತಿಯ ಒಂದು ಸೆಲ್ಲಿಂಗ್ ಪ್ರೆಷರ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. IPO ವಿಚಾರಕ್ಕೆ ಬಂದಾಗ ಡಿಜಿಟ್ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿತ್ತು. ಆ ಒಂದು ರೀಸನ್ನಿಂದ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ₹18 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕೇವಲ 6% ಲಿಸ್ಟಿಂಗ್ ಗೇನ್ ಮಾತ್ರ ಇವತ್ತು ನೋಡೋದಕ್ಕೆ ಸಿಗ್ತದೆ. ಮಂಗಳವಾರ ಬೆಳಿಗ್ಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಸ್ವಿಂಗ್ ಟ್ರೇಡಿಂಗ್ನ ಪರ್ಸ್ಪೆಕ್ಟಿವ್ನಿಂದ ಕೆಲವೊಂದಿಷ್ಟು ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನನ್ನು ವಾಚ್ ಲಿಸ್ಟ್ನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸ್ಟಾಕ್ 2 ಬಾರಿ 154ರ ಲೆವೆಲಲ್ಲಿ ಸಪೋರ್ಟನ್ನು ತಗೊಂಡಿದೆ. ಮತ್ತೆ ಒಂದು ಬೌನ್ಸ್ ಬ್ಯಾಕ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಒಂದು ಡಬಲ್ ಬಾಟಮ್ ಪ್ಯಾಟರ್ನ್ ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಸ್ಟಾಕ್ನಲ್ಲಿ ಮತ್ತೆ ಒಂದು ಬೌನ್ಸ್ ಬ್ಯಾಕ್ ಬರುವಂಥ ಚಾನ್ಸಸ್ ಇದ್ದು 180ರವರೆಗೂ IOCL ಹೋಗುವಂಥ ಚಾನ್ಸಸ್ ಇದೆ. ಸೊ 153ರ ಲೆವೆಲಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ಟ್ರೇಡನ್ನು ತಗೋಬೋದಾಗುತ್ತೆ. ಕರೆಂಟ್ ಪ್ರೈಸ್ನಲ್ಲಿ ಕೂಡ ಬೈಯಿಂಗನ್ನು ಮಾಡ್ಬೋದು. 175, 180ರ ಟಾರ್ಗೆಟ್ಗೆ IOCLನಲ್ಲಿ ಎಂಟ್ರಿಯನ್ನು ತಗೋಬೋದು. ಬಟ್ 153ರ ಕೆಳಗಡೆ IOCL ಹೋದರೆ ಅಲ್ಲಿ ನೀವು ಎಕ್ಸಿಟ್ ಆಗಬೇಕಾಗತ್ತೆ. ಸೊ ಕ್ವಾಂಟಿಟಿಯಲ್ಲಿ ಆಟ ಆಡಬೇಕಾಗುತ್ತೆ. ಕೇವಲ 10 ಪಾಯಿಂಟ್ಗಳಷ್ಟು ಡಿಫ್ರೆನ್ಸ್ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ನ ನಡುವೆ ಇರುತ್ತೆ. ಆ ಒಂದು ರೀಸನ್ನಿಂದ ಎಷ್ಟು ಕ್ವಾಂಟಿಟಿಯನ್ನು ಬೈ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ನೀವು ಪ್ರಾಫಿಟ್ಸನ್ನು ಮಾಡ್ಕೋಬೋದಾಗುತ್ತೆ. ಬಟ್ ಇಲ್ಲಿ 153ರ ಕೆಳಗಡೆ ಪ್ರೈಸ್ ಹೋದರೆ ಸ್ಟ್ರಿಕ್ಟಾಗಿ ಎಕ್ಸಿಟ್ ಆಗಬೇಕಾಗುತ್ತೆ. ಲಾಸನ್ನು ಕೂಡ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಎರಡನೇ ಸ್ಟಾಕ್ ಪ್ರಾಜ್ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. 516ರ ಲೆವೆಲಲ್ಲಿ ಸ್ಟಾಕ್ ಸಪೋರ್ಟನ್ನು ತಗೊಂಡಿದೆ. ಬಹಳಷ್ಟು ಬಾರಿ ಈ ಒಂದು ಲೆವೆಲ್ನ ಬಳಿಯಲ್ಲಿ ಸ್ಟಾಕ್ ಟ್ರೇಡ್ ಆಗಿದೆ. ಕೆಲವು ಬಾರಿ ಸಪೋರ್ಟನ್ನು ತಗೊಂಡಿದ್ರೆ ಕೆಲವೊಂದಿಷ್ಟು ಬಾರಿ ರೆಸಿಸ್ಟೆನ್ಸನ್ನು ಕೂಡ ಫೇಸ್ ಮಾಡಿದೆ. ಸೊ ಮತ್ತೆ ಅದೇ ಒಂದು ಲೆವೆಲ್ನ ಅರೌಂಡಲ್ಲಿ ಪ್ರಾಜ್ ಇಂಡಸ್ಟ್ರೀಸ್ ಟ್ರೇಡ್ ಆಗ್ತದೆ. 515ರ ಲೆವೆಲಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ಪ್ರಾಜ್ ಇಂಡಸ್ಟ್ರಿಯಲ್ಲಿ ಎಂಟ್ರಿಯನ್ನು ತಗೋಬೋದಾಗುತ್ತೆ. 550, 560ರ ಲೆವೆಲ್ವರೆಗೂ ಪ್ರಾಜ್ ಇಂಡಸ್ಟ್ರೀಸ್ ಹೋಗುವಂಥ ಚಾನ್ಸಸ್ ಇದೆ. ಬಟ್ 513ರ ಕೆಳಗಡೆ ಪ್ರಾಜ್ ಇಂಡಸ್ಟ್ರೀಸ್ ಹೋದರೆ ಸ್ಟ್ರಿಕ್ಟಾಗಿ ಎಕ್ಸಿಟ್ ಆಗಬೇಕಾಗುತ್ತೆ. ಈ ಒಂದು ಲೆವೆಲ್ಸ್ ಏನಿದೆ ಸ್ವಿಂಗ್ ಟ್ರೇಡರ್ಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದರೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬಂದಾಗ ಡಿಪ್ನಲ್ಲಿ ನೀವು ಶೇರ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಜಸ್ಟ್ ಸ್ವಿಂಗ್ ಟ್ರೇಡ್ನ ಪರ್ಸ್ಪೆಕ್ಟಿವ್ನಿಂದ ಶೇರ್ಗಳನ್ನು ಬೈ ಮಾಡ್ಕೋತೀರ ಅಂದಾಗ ನೀವು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ.
ಹಾಗೆ ಮೂರನೇ ಕಂಪನಿ ಪರ್ಸಿಸ್ಟೆಂಟ್ ಸಿಸ್ಟಮಲ್ಲಿ ರೀಸೆಂಟ್ ಟೈಮಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಸ್ಟಾಕ್ನಲ್ಲಿ ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ನ ಪ್ಯಾಟರ್ನ್ ನೋಡೋದಕ್ಕೆ ಸಿಗ್ತದೆ. ಸೊ ಇದು ಸ್ಟಾಕ್ನಲ್ಲಿ ವೀಕ್ನೆಸ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ 1300 ಲೆವೆಲಲ್ಲಿ ಒಳ್ಳೆ ಒಂದು ಸಪೋರ್ಟ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಆ ಒಂದು ಲೆವೆಲ್ನಿಂದ ಬೌನ್ಸ್ ಬ್ಯಾಕ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ 3520 ಅರೌಂಡಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಟ್ರೇಡ್ ಆಗ್ತದೆ. ಈ ಒಂದು ಲೆವೆಲ್ನಿಂದ ಬೈಯಿಂಗ್ ಎಮರ್ಜ್ ಆದರೆ 3800ವರೆಗೂ ಪರ್ಸಿಸ್ಟೆಂಟ್ ಸಿಸ್ಟಮ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಸ್ಟ್ರಿಕ್ಟಾಗಿ 3295 ಲೆವೆಲಲ್ಲಿ ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ನಾಲ್ಕನೇ ಕಂಪನಿ NTPC. ಈ ಒಂದು PSU ಸೆಕ್ಟರ್ನ ಸ್ಟಾಕ್ನಲ್ಲಿ ಕೂಡ ಒಳ್ಳೆ ಒಂದು ರ್ಯಾಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಈ ಟ್ರೆಂಡ್ ಲೈನ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ, ಆ ಒಂದು ಟ್ರೆಂಡ್ ಲೈನ್ನ ಮೇಲ್ಗಡೆನೇ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ಇಲ್ಲೂ ಕೂಡ ಅಷ್ಟೇ 359 360 ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲನ್ನು NTPC ಬ್ರೇಕ್ ಮಾಡಿದ್ರೆ ಅಲ್ಲಿ ನೀವು ಎಕ್ಸಿಟ್ ಆಗಬೇಕಾಗತ್ತೆ. ಸೊ ಕರೆಂಟ್ ಲೆವೆಲಲ್ಲಿ ಬೈಯಿಂಗನ್ನು ಮಾಡ್ಬೋದು. 380ವರೆಗೂ NTPC ಹೋಗುವಂಥ ಚಾನ್ಸಸ್ ಇರುತ್ತೆ. ಈ 4 ಸ್ಟಾಕ್ಗಳನ್ನು ವಾಚ್ ಲಿಸ್ಟ್ನಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತದೆ ಅದನ್ನು ಸ್ಟಡಿ ಮಾಡಿ ನಿಮ್ಮ ಸ್ವಿಂಗ್ ಟ್ರೇಡಿಂಗ್ಗೆ ನೀವು ಬಳಸ್ಕೋಬೋದಾಗತ್ತೆ. ಬಟ್ ಸ್ವಿಂಗ್ ಟ್ರೇಡಿಂಗ್ನಲ್ಲಿ ಭಾಳಷ್ಟು ಫ್ಯಾಕ್ಟರ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಮಾರ್ಕೆಟ್ನ ವಾಲಟಾಲಿಟಿ ಯಾವ ರೀತಿಯಲ್ಲಿದೆ, ಮಾರ್ಕೆಟ್ ಯಾವ ರೀತಿಯಲ್ಲಿ ಟ್ರೇಡ್ ಆಗ್ತದೆ, ಆ ಎಲ್ಲ ಪ್ಯಾಟರ್ನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯೂಶಲಿ ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಾಗ ಮಾರ್ಕೆಟ್ ಪಾಸಿಟಿವ್ ಆಗಿರಬೇಕಾಗುತ್ತೆ. ಮಾರ್ಕೆಟ್ ಪಾಸಿಟಿವ್ ಆಗಿದ್ದರೆ ಮಾತ್ರ ಸ್ಟಾಕ್ಗಳಲ್ಲಿ ಕೂಡ ಪಾಸಿಟಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಗ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಒಂದು ಸೆಂಟಿಮೆಂಟ್ ಇದೆ ಅದರ ಬೇಸಿಸ್ ಮೇಲೆ ನೀವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.